ಪ್ರಿಯ ವೀಕ್ಷಕರೇ, ಭೂಮಿ ಸೂರ್ಯನ ಸುತ್ತಲೂ 1 ವರ್ಷ ಬೇಕು. ಆದ್ರೆ ಈ ಕಲಿಯುಗದ ಭ್ರಷ್ಟ ಅಧಿಕಾರಿಗಳ ಕೈಗೆ ಸಿಕ್ಕು 2015ರಲ್ಲಿ ಪೂರ್ವಕ್ಕೆ ಇದ್ದ 3 ಗುಂಟೆ ಭೂಮಿ 2018ರಲ್ಲಿ ಆ ಜಾಗದಿಂದ ಮಾಯವಾಯಿತು. ನಂತರ 2018ರಲ್ಲಿ ಪೂರ್ವಕ್ಕೆ ಮಾಯವಾದ ಭೂಮಿ 2024ರಲ್ಲಿ ಪಶ್ಚಿಮ ದಿಕ್ಕಿನಲ್ಲೇ ಪ್ರತ್ಯಕ್ಷವಾಯಿತು. ನಂತರ ಉತ್ತರ ದಿಕ್ಕಿನಿಂದ ದಕ್ಷಿಣ ಕಡೆಗೆ ಸುತ್ತುವರಿದು ಪೂರ್ವಕ್ಕೆ ಮುಖ ಮಾಡಿ ಪ್ರತ್ಯಕ್ಷವಾಯಿತು. ಹೌದು ವೀಕ್ಷಕರೇ, ಇದು ಆಶ್ಚರ್ಯಕರ ಸಂಗತಿಯಾದರೂ ಸತ್ಯ. ಹುಕ್ಕೇರಿ ತಾಲೂಕಿನ ತಹಸೀಲ್ದಾರ್ ಆಫೀಸ್ನ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಹಣ ಮತ್ತು ಶ್ರೀಮಂತ ಜನರ ಪ್ರಭಾವದಿಂದ ಬಡವರ ಜಮೀನು ಇದ್ದಕ್ಕಿದ್ದಂತೆ ಮಾಯವಾಗುತ್ತಿದೆ ಮತ್ತು ಬೇರೆ ಕಡೆ ಪ್ರತ್ಯಕ್ಷವಾಗುತ್ತಿದೆ. ಉದಾಹರಣೆ ಸಾಕ್ಷಿ ಸಮೇತ ಇಲ್ಲಿದೆ ನೋಡಿ. ಭ್ರಷ್ಟಾಧಿಕಾರಿಗಳ ಕರ್ಮಕಾಂಡ. ಇನ್ನಾದರೂ ಸಂಬಂಧಪಟ್ಟ ಶಾಸಕರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಭ್ರಷ್ಟಾಧಿಕಾರಿಗಳನ್ನ ಗುರುತಿಸಿ ಸೇವೆಯಿಂದ ವಜಾಗೊಳಿಸಿ. ಇನ್ನು ಮುಂದಾದರೂ ಇಂತಹ ಭ್ರಷ್ಟ ಅಧಿಕಾರಿಗಳಿಂದ ಬಡವರ ಜೀವನದ ಜೊತೆ ಆಟ ಆಡುತ್ತಿರುವುದನ್ನ ತಪ್ಪಿಸಿ ಬಡವರಿಗೆ ನ್ಯಾಯ ಕೊಡಿಸುತ್ತೀರಿ ಅಥವಾ ಭ್ರಷ್ಟಾಧಿಕಾರಿಗಳನ್ನ ಬೆಳೆಯಲು ಬಿಡುತ್ತೀರಿ? ನೀವೇ ಹೇಳಬೇಕಾಗಿದೆ. ಜೆಡಿಟಿವಿ ಕನ್ನಡ ನ್ಯೂಸ್, ಸತ್ಯದ ಧ್ವನಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿಗಾರ ರಾಘವೇಂದ್ರ ಜಿ ಐಹೊಳೆ, ಹುಕ್ಕೇರಿ. ನೀವು ಹಂಗ ಮಾಡ್ರ ಅಬ್ಜೆಕ್ಷನ್ ಇಲ್ಲ ಇಲ್ಲ ನಾನು ಮಾಡ್ಬೇಕು, ಅವ್ರದ್ದು ಅಬ್ಜೆಕ್ಷನ್ ಇರುತ್ತೆ ಬಿಟ್ರಿ ನೀವು. ನಾನು ಅಬ್ಜೆಕ್ಷನ್ ಇರಕ್ಕಿಲ್ಲ, ಹಂಗ ಮಾಡದ ನಾನು ಯಾಕೆ ಮಾಡಿ ಯಾವ್ರಿ ಅಲ್ಲ ನಾನು ನನ್ನ ಕೇಳಿಸ್ ನಂದಾಗ ನೀವು ಕೇಳ ಗಪ್ಪ ಹಾಕೋದ್ರಿ ನಂಬರ್ ಅಲ್ರಿ ಅದೇ ಪರ್ಫೆಕ್ಟ್ ಅಂದ್ರೆ ಅದ ನಾನು ಸರಿ ನಾನು ಪರ್ಫೆಕ್ಟ್ ಇರೋದ ಮತ್ತೆ ನಾನು ಯಾಕೆ ನಾವು ಕೇಳಿರ್ತಾರಂತ ನೀವು ಅವ್ರ ಮಾತು ಕೇಳಿ ನಂದಾಗ ಬಿಟ್ಟು ಮಾಪ್ ಮಾಡೋದ ನಂಗೆ ನೋಡ್ಸಾಕ ಕಳ್ಸಂತ ನೀವು ನಂಗೆ ಅವತ್ತು ನೋಡ್ಸಾಕ ಕಳ್ಸಿ ನೀವು ನಾನು ಮಾಪ್ ಮಾಡ್ಲಿಕ್ಕೆ ನಾನು ನೋಡ್ಸಾಕ ಕಳ್ಸಿ ನಾನು ಯಾಕೆ ಕಳ್ಸಿರಿ ನೀವು ಅಲ್ಲಿ ನೀವ ಅವ್ರಂತೆ ಮಾಡತ್ತಂದ್ರ ರೀ ನಾನ್ ಅಂತ ನಾನ್ ಯಾಕೆ ನೀವು ಕೇಳಿದ್ರಿ ಅಲ್ಲಿ ಅವತ್ ನಾನು ಮಾಪ್ ನಾಕ್ ನನ್ನ ಕರ್ಲಿ ನೀವು ಯಾವ್ದ್ರಿ ಅವ್ರದ ಈ ಸಮಸ್ಯೆ ಬತ್ತ ಒಣ್ಣೆ ಮಾಡ್ಲಿಲ್ರಿ ಅವ್ರ ಬ್ಯಾಡ ನೀವು ಬಿಡಿದ್ರಿ ನಾನೇ ನೀವು ಬ್ಯಾಡ ಬಟ್ ನಾನು ಯಾಕೆ ನೀವು ಕೇಳಲ್ಲ ನಂಗೆ ಯಾಕೆ ಮುಗಿಸಿ ನೀವು ಸರಿ ಹಂಗ ಅದು ಚರ್ಚೆ ಮಾಡ್ಬೇಕೈತ ನೀವು ನಾನು ಕೇರ ನೀವು ನಾನು ಕೇರ ನೀವು ನಂತರ ವಾಪಸ್ ಮೂಸಕ್ ನಂಗೆ ಕಾಲ್ ಮಾಡ್ರಿ ನೀವು ವಿಷಯ ಮುಗಿಸಿ ನಂಗೆ ಒಂದು ಸಿಂಗತ್ತ ವಿಷಯ ಮುಗಿಸಿ ನನಗೆ ಕೊಡ್ತೀನಿ ಸರ್ ನನಗೆ ಅಂದ್ರೆ ನೀವು ಸರ್ ಬ್ಯಾಡ ಅಂದ್ರಿ ಅಂತಂದ್ರಿ ಸರ್ ಬ್ಯಾಡ ನಾನು ಮಾಡ್ಬಿಟ್ರಿ ನೀವು ನಾ ಹೆಂಗ ಸರ್ ನಾ ಉತ್ತರ ಕೊಡು ಸರ್ ಬ್ಯಾಡ ಅಂದ್ರೆ ಅವ್ರು ಬ್ಯಾಡ ನಂದು ಬ್ಯಾಡ ಅಂದ್ರು ನೀವು ಮಾಡ್ಬೇಕಲ್ಲ ಮತ್ತೆ ನಂದಾಕ ನೀವು ಕೇಳಿದ್ರು 3 ಸಲ ಯಾಕೆ ಅಂತ ಕೇಳಿದ್ರು ನೀವು ನನಗೆ ಹೇಗೆ ಕೊಡ್ರಿ ಸರ್ ಈಗ ಕೊಡ್ರಿ ಹೇಗೆ ಕೊಡ್ರಿ ನೀವು ಯಾಕೆ ಕೊಡ್ಲಿ ಸರ್ ಮೊದಲು ನೀವು ಈ ಸರ್ವೆ ಮಾಡಿಸಿದ್ದೆ ಯಾವಾಗ ರೀ ಸರ್? ನಾವು ಮೊದಲು ಸರ್ವೆ ಮಾಡಿಸಿದ್ದು ಸರ್ 2015 ಸರ್. ಅವಾಗ ಕುರ್ಬರ್ ಅಂತ ಒಬ್ಬ ಸರ್ ಬಂದೆ ಸರ್. ಅವ್ರು ಬಂದು ಪೂರ್ವಕ್ಕೆ 3 ಗುಂಟೆ ಅತಿಕ್ರಮ ಅಂತ ತೋರಿಸೋದ ಸರ್. ಆಗಿನ ಟೈಮ್ದಾಗ ಅವ್ರು ಏನು ಮಾಡಿ ಸರ ಹದಬಸ್ತಿ ಮಾಡಿ ಗುರ್ತ ಮಾಡಿ ಕೊಟ್ರಿ. 3 ಗುಂಟೆ ನಂತರ 15 ದಿವಸ ಬೆಳೆ ಬಾಳ ಬಿಡ್ತಾವಪ್ಪ ಅಂತಂದು 4 ಮಂದಿ ಪಂಚ ಒಪ್ಪಂದ್ರಿ. ನಂತರ ಅದನ್ನು ಮತ್ತೆಲ್ಲ 3 ಹಾಕಿ ಸರಿಯಾಗಿಲ್ತಂದು ಮತ್ತೆ ಸರ್ ಅವ್ರು 2018ರಾಗ ಮತ್ತೆ ಅರ್ಜಿ ಕೊಟ್ರಿ. ಅವಾಗ 2ನೇ ಸಲ ಮತ್ತು ಅವರು ಬಗಲಿ ಅಂತ ಒಬ್ಬರು ಸರ್ ಬಂದ ಸರ್. ಅವ್ರು ಬಂದುಬಿಟ್ಟು ಅಲ್ಲಿ ಒಟ್ಟು ಅತಿಕ್ರಮ ಇಲ್ತಂದು ಅವ್ರ ಸೀಮಿಗೆ ಗೊತ್ತಾ ಮಾಡ್ಸೋದು ಸರ್. ಅದ್ರ ನಂತರ ಮೊನ್ನೆ ಈಗ 2024ರಾಗ ಮತ್ತೊಬ್ಬ ಬಂದ್ ಮಾಡಿ ಸರ್ ಅದು ಸರ್ವೇರಿಗೆ. ಈಗ ಬಂದ ಸರ್ ಅದು ಪೂರ್ವಕ್ಕೆ 3 ಗುಂಟೆ ಇದ್ದದ್ದು ಫಸ್ಟ್ ತೋರಿಸ್ಕೊಟ್ರಿ ಕುರ್ಬರ್ತಂದ್ರಿ. ನಂತರ ಬಗಲಿತ ಬಂದಾರ ಏನಂದ್ರೆ ಅಲ್ಲಿ 3 ಗುಂಟೆ ಅತಿಕ್ರಮ ಇಲ್ಲಿ ತೋರಿಸ್ಕೊಟ್ರಿ. ಈಗ ನಂತರ ಬಂದಾರ ರಮೇಶ್ ಉಪ್ಪಾರ್ ಅಂತ ಸರ್ ಅವರ ಪಶ್ಚಿಮಕ್ಕೆ ಹೋಗಿ ಪೂರ್ತಿ ಹಳದಾಗ ಸರ್ ಎಲ್ಲ ರೀ ಹಳದ ಗಂಟೆ ಹೋಗಿ 3 ಗುಂಟೆ ಅತಿಕ್ರಮನ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಸರ್ ತೋರಿಸ್ಕೊಟ್ರಿ ಸರ್ ಅದನ್ನು. ಮತ್ತು ಹಿಂಗಾಗಿ ಪೂರ್ತಿ ಹಳ್ಳದಾಗೆಲ್ಲ ತೋರಿಸ್ಕೊಟ್ಟ ಸರ್ 3 ಗುಂಟೆ ಅತಿಕ್ರಮಣ ರೀ. ಆ ಅತಿಕ್ರಮಣ ತೋರಿಸ್ಕೊಟ್ರು ನಂದು ಪೋಟ್ ಖರಾಬ್ 2 ಗುಂಟೆ ಎಲ್ಲೈತಪ್ಪ ಅಂತಂದ್ರೆ ಸರ್ ಕೇಳಬೇಕು, ಸರ್ ಮಾಡಬೇಕು ಅಂತ ಸರ್ ಪ್ರತಿಯೊಂದು ಮಾತಿಗೆ. ಮತ್ತು ಪ್ರತಿಯೊಂದು ಮಾತಿಗೆ ಸರ್ ಮೇಲೆ ಡಿಪೆಂಡ್ ಸರ್ ಒಟ್ರಿ. ಈ ಸ್ಥಾನಿಕ ಬಂದಾರಿಗೆ ಏನೂ ಇಲ್ಲ.